ಬೆಳಗ್ಗೆ 4:15ಗೆ ಎದ್ದು ವಾಶ್ರೂಮೆಲ್ಲ ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬರೋಷ್ಟರಲ್ಲಿ 4:35 ಆಗಿತ್ತು. ಇನ್ನೂ ಯಾರೂ ಎದ್ದಿರಲಿಲ್ಲ ಏರಿಯಾದಲ್ಲಿ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಅನಿಸ್ತು, ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೆ. ಯೂಶಲಿ 4:35ಗೆ ಎದ್ದೇಳ್ತೀನಿ. ಇವತ್ತೊಂದು 1/4 ಗಂಟೆ ಮುಂಚೆ ಎಳ್ಳೋಣ, ಸ್ವಲ್ಪ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ಬೇಗನೆ ಎದ್ದೆ. ಇವತ್ತು ಏನಕ್ಕೆ ಬೇಗ ಎದ್ದೆ ಅಂದರೆ ನನ್ನ ಕೊಲೀಗ್ಸ್ಗೆ ಬಿಸಿಬೇಳೆಬಾತ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಮತ್ತು ಮನೆಯವ್ರಿಗೆಲ್ಲ ಸ್ವಲ್ಪ ಇಡ್ಲಿ ಮಾಡಬೇಕು, ಆಮೇಲೆ ಏನೇನೋ ರೆಸಿಪೀಸ್ ಮಾಡಿದೆ ಇವತ್ತು. ಅಂದರೆ ಪುರ್ಸೊತ್ತಿಲ್ದಂಗೆ 4:15 ನೀವು ನಂಬ್ತಿರೋ ಬಿಡ್ತಿರೋ ಕಾಲೇಜ್ಗೆ ಹೋಗಿ 8:00ವರೆಗೆ ನಾನು ಕೂತಿದ್ದಿದ್ದು. ಕಂಟಿನ್ಯೂಸ್ ಕೆಲಸ ಅಂದರೆ ಕಂಟಿನ್ಯೂಸ್ ಕೆಲಸ ಅಂತಲೇ ಆಗ್ಬೋದು. ಹೇಗೆಲ್ಲ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಎಸ್ಪೆಷಲಿ ಕಿಚನಲ್ಲಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೇ ನಮಗೆ ಮಾಡೋಕ್ಕಾಗೋದು. ಅಯ್ಯೋ ಮಾಡಲೇಬೇಕಲ್ವಾ, ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡಿದ್ರೆ ಕೆಲಸ ಮಾಡೋಕ್ಕೆ ಆಗೋಲ್ಲ. ಸೊ ಹೇಗೆ ನನ್ನ ದಿನ ಹೋಯಿತು ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಇಷ್ಟ ಆದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಮೇಲೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಂದು ಫಸ್ಟು ದೇವ್ರ ಮುಖ ನೋಡಿ ವಾಶ್ರೂಮ್ ಯೂಸ್ ಮಾಡಾದಮೇಲೆ ಯೂಶಲಿ ನಾನು ಏನು ಮಾಡ್ತೀನಿ ಅಂದರೆ ಬಾಯಿನ ಒಂದು ಸತಿ ನೀರಲ್ಲಿ ವಾಶ್ ಮಾಡಿ ಬಿಸಿನೀರು ಕುಡಿತೀನಿ. ಬ್ರಷ್ಷು ಕೂಡ ಮಾಡಲ್ಲ, ಆಯಿತಾ. ಅದು ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸುಮಾರು ಜನ ಆಯುರ್ವೇದದಲ್ಲೂ ಓದಿದ್ದೀನಿ ನಾನು. ಅದು ಬಾಯಲ್ಲಿ ರಾತ್ರಿ ಎಲ್ಲ ಏನು ಡೆವಲಪ್ ಆಗಿರುತ್ತಲ್ವ, ಅದು ಬ್ಯಾಕ್ಟೀರಿಯಾ ಬಂದು ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಅದಕ್ಕೆ ಬಂದು ಬೆಳಗ್ಗೆ ಸ್ವಲ್ಪ ಜಸ್ಟ್ ಗಾರ್ಗಲ್ ಮಾಡಿ, ಅಂದರೆ ಸ್ವಲ್ಪ ಬಾಯಿ ಮುಕ್ಕಳಿಸ್ಕೊಂಡು ಬಿಸಿನೀರು ಕುಡಿದ್ಬಿಡ್ತೀನಿ. ಆಮೇಲೆ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಈ ನಡುವೆ ಮನೆ ಮುಂದೆ ಎಲ್ಲ ಹಾವುಗಳು ಜಾಸ್ತಿ ಆಗೋಗಿದೆ, ಯಾಕೆಂದರೆ ಗಿಡಗಳು ಜಾಸ್ತಿ ಇದೆ. ಹಾವುಗಳು ಮನೆ ಮುಂದೆನೇ ಓಡಾಡಿದ್ದು ಮೊನ್ನೆ 2 ಸತಿ ನೋಡಿದ್ವಿ. ಅದಕ್ಕೇ ಕತ್ತಲಲ್ಲಿ ಕಸ ಗುಡಿಸೋದು ಮತ್ತು ರಂಗೋಲಿ ಹಾಕೋದೆಲ್ಲ ಬೇಡ. ಫಸ್ಟ್ ಕಿಚನ್ ಕೆಲಸ ಮಾಡ್ಬಿಡೋಣ, ಆಮೇಲೆ ಕಸ ಗುಡಿಸಿ ನೆಲ ಒರೆಸೋಣ, ಆಮೇಲೆ ಬಟ್ಟೆ ಒಣಗಾಕೋದು, ಇದೆಲ್ಲ ಬೇರೆ ಕೆಲಸ, ಇಂಡೋರ್ ಕೆಲಸಗಳಿರ್ತಾವಲ್ವ, ಅದೆಲ್ಲ ಮಾಡ್ಕೊಳ್ಳೋಣ. ಆಮೇಲೆ ಹೊರಗಡೆ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಈಗ ಕಿಚನ್ಗೆ ಬಂದಿದ್ದೀನಿ. ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಏನು ಮಾಡಿದೆ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಯಾವುದಾದ್ರೂ ಒಂದು ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಒಂದು ಗ್ಲಾಸ್ ಮೆಷರ್ಮೆಂಟ್ ತೊಗೊಳ್ಳಿ. ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನಾನು ಮೈಸೂರು ಬೇಳೆನ ಹಾಕಿದ್ದೀನಿ. ಇನ್ನು ಇನ್ನು 1/4 ಭಾಗದಷ್ಟು ತೊಗರಿಬೇಳೆ ಹಾಕಿದ್ದೀನಿ. ಆಮೇಲೆ ಅರಶಿನ, ಉಪ್ಪು, ಸ್ವಲ್ಪ ಎಣ್ಣೆ, ಇದಿಷ್ಟನ್ನು ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ ಅಂತ. ತರಕಾರಿ ತುಂಬ ಮೆತ್ತಗೆ ಆಗಬಾರ್ದು. ಬೇಳೆ ಬೆಂದಿರಬೇಕು ಅಂದರೆ ಈ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು. ಏನು ಅಂದರೆ ಫಸ್ಟೇ ಬೇಳೆ ಮತ್ತು ನೀರು ಅದನ್ನೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡಬೇಕು. ಅದು ಆಲ್ಮೋಸ್ಟ್ ಒಂದು 30% ಅಂತೂ ಬೆಂದಿರುತ್ತೆ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹಾಕೋಷ್ಟರಲ್ಲಿ 30% ಬೆಂದಿರುತ್ತೆ. ಅಷ್ಟೊತ್ತಿಗೆ ನಾವು ತರಕಾರಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ನಾನು ರಾತ್ರಿಯೇ ಕಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಕ್ಕಳನ್ನ ಓದಿಸಿ ನಾನು ಬೇರೆ ಕೆಲಸ ಎಲ್ಲ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. 12:15 ಆಗೋಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಇಲ್ಲ ಆಗಲ್ಲ, ಇನ್ನು ಬೆಳಗ್ಗೆನೇ ಫ್ರೆಶ್ಶಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಈಗ ಬೇಗ ಬೇಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಏನಾದರೂ ಟೈಮ್ ಇಲ್ಲ ಅಂದರೆ ನಾನು ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಮಾಡಿಬಿಡ್ತೀನಿ. ಅಂದರೆ ಈಗ ನೋಡಿ, ಇಲ್ಲಿ ಬೇಳೆನೂ ಬೇಯ್ತಾ ಇದೆ, ಇಲ್ಲಿ ಬಿಸಿಬೇಳೆಬಾತ್ಗೆ ತರಕಾರಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನೀವು ನೋಡ್ಬೋದು, ಒಂದಾದ್ಮೇಲೆ ಒಂದು ಕಿಚನಿಂದ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕೆಲಸ ಒಂದಾದ್ಮೇಲೆ ಬರ್ತಾನೆ ಇದ್ದಾವೆ. ಏನೇನು ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗಿ. ಬಟ್ ನನಗೇನೋ ಬೇಜಾರು ಮಾಡಿಕೊಂಡ್ರೆ ಅಂತೂ ನನಗೆ ಮಾಡೋಕ್ಕೆ ಆಗೋಲ್ಲ. ಅಯ್ಯೋ ನಾನು ಮಾಡಬೇಕಲ್ಲ ಅಂತ ಮಾಡಿದ್ರೆ ನನಗೆ ಮಾಡೋ ಮೂಡೇ ಬರೋಲ್ಲ, ಒಂಥರ ತಲೆನೋವು ಬರುತ್ತೆ, ಇರಿಟೇಷನ್ ಆಗೋಗುತ್ತೆ. ಬಟ್ ನನಗೆ ನಿಜ ಕಿಚನಲ್ಲಿ ಮಾಡೋದು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಏನಕ್ಕೆ ಎಂಜಾಯ್ ಮಾಡ್ತೀನಿ ಅಂದರೆ ನನಗೆ ಕುಕ್ಕಿಂಗ್ ಇಷ್ಟ. ನಾವು ಯಾವುದು ಇಷ್ಟಪಡ್ತೀವಿ ಅದು ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ, ಕಷ್ಟ ಅಂದರೂ ಕೂಡ ನಾವು ಇಷ್ಟಪಟ್ಟು ಮಾಡ್ತಾಯಿರ್ತೀವಿ. ನನಗೆ ಕುಕ್ಕಿಂಗು ಮತ್ತು ಓದೋದು ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಬುಕ್ಸ್ ಓದ್ತಾ ಇರ್ತೀನಿ. ಅಂದರೆ ಮೇಜರ್ಲಿ ಟೆಕ್ಸ್ಟ್ ಬುಕ್ಕೇ ಆಗಿರುತ್ತೆ, ಯಾಕೆಂದರೆ
ನಾನು ಟೀಚಿಂಗ್ ಪ್ರೊಫೆಷನ್ ಆಗಿರೋದ್ರಿಂದ ಓದ್ತಾನೆ ಇರ್ತೀನಿ. ಇನ್ನೊಂದು ಬಂದು ಕಿಚನಲ್ಲಿ ಕೆಲಸ ಮಾಡೋದು, ಪಾತ್ರೆ ತೊಳೆಯೋದಿರ್ಬೋದು, ಶೆಲ್ಫ್ನ ಕ್ಲೀನ್ ಮಾಡೋದಿರ್ಬೋದು. ನಾನು ತುಂಬ ನೀಟ್ ಮೇಂಟೈನ್ ಮಾಡ್ತೀನಿ ಅಂತ ಏನಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನಂಗೆ ನಿಜವಾಗ್ಲೂ ಟೈಮ್ ಸಾಲಲ್ಲ, ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದು. ಫುಲ್ಲು ಎಲ್ಲ ತಿಕ್ಕಿ ಮಾಡಿ, ಅದು ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಆ ರೀತಿ ಮಾಡ್ತಾಯಿರ್ತೀನಿ. ಇಲ್ಲ ಅಂದರೆ ಆದಷ್ಟು ಎಷ್ಟು ಬೇಸಿಕ್ ಬೇಕೋ, ಶೆಲ್ಫ್ ಇರ್ಬೋದು, ಮಿಕ್ಸಿ ಮತ್ತು ಸಿಂಕ್ ಇರ್ಬೋದು, ಇದಂತೂ ಬೇಸಿಕ್ ನೀಟಾಗಿ ಒರೆಸ್ಕೊತಾ ಇರ್ತೀನಿ. ಸ್ಟವ್ ಅಂತೂ ಬೇಸಿಕ್ ಒರೆಸ್ತಾನೆ ಇರ್ತೀನಿ. ಡೀಪ್ ಕ್ಲೀನಿಂಗ್ ಅಂತೂ ಆಗಾಗ ಮಾಡ್ತಾ ಇರ್ತೀನಿ. ನಿಮಗೆ ನೇಲ್ ಪಾಲಿಶ್ ತೋರಿಸ್ತಾ ಇದೆ. ಹೋದ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಒಂದು ಕಲರು ತಂದಿದ್ದೆ ಅಂತ. ಇನ್ನೊಂದು ಕಲರ್ ಇಷ್ಟ ಆಗಿತ್ತು, ಲೈಟ್ ಕಲರು. ಬಟ್ ಈ ಕಲರ್ ಕೈಗೆ ಸೂಟ್ ಆಗುತ್ತೆ ಅಂತ ತೊಗೊಂಡೆ. ನೆಕ್ಸ್ಟ್ ಟೈಮ್ ಲೈಟ್ ಕಲರ್ ತೊಗೋತೀನಿ. ನೆಕ್ಸ್ಟ್ ಬಂದು ಈಗ ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ, ನವಿಲುಕೋಸು, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್ ಬಂದು 120 ರಿಂದ 130 ರೂಪಾಯಿ kg ಇದೆ. ಬಟ್ ಇದಕ್ಕೆ ಹಾಕದೇ ಇದ್ದರೆ ಚೆನ್ನಾಗಾಗಲ್ಲ ಅಂತ ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಎಲೆಕೋಸು ಹಾಕಿದ್ದೆ, ಮತ್ತು ಸ್ವಲ್ಪ ಬಟಾಣಿ ಫ್ರೋಝನ್ ಪೀಸ್ ಮನೇಲಿತ್ತು. ಮಾರ್ಕೆಟಿಂದ ತಂದು ಒಂದು 15 ದಿನ ಆಗಿತ್ತು. ಫ್ರೋಝನ್ ಪೀಸ್ ತಂದ್ಕೊಂಬಿಡ್ಬೋದು. ಅದು ಬಂದು 50 ರೂಪೀಸ್ ಆಫ್ ಇತ್ತಂತೆ. ಅದ್ರ ಮೇಲೆ 300 ರೂಪೀಸ್ ಇದೆ. 50 ರೂಪೀಸ್ ಆಫ್ ಅಂದರೆ 150 ರೂಪಾಯಿ ಅಷ್ಟೇ. ಹಸ್ಬೆಂಡೇ ತಂದಿದ್ರು ಮಾರ್ಕೆಟಿಂದ. ಸರಿ ಅಂತ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ದಿನ ಬರುತ್ತೆ ಅಂದರೆ, ಯೂಸ್ ಮಾಡ್ದಂಗೆ 1.5 ತಿಂಗಳು ಆ ಥರ ಎಲ್ಲ ಬರುತ್ತೆ. ಫ್ರೋಝನ್ ಪೀಸ್ ಏನಾದ್ರು ತಂದರೆ ನೀವು ಫ್ರೀಝರಲ್ಲಿ ಒಳಗಡೆ ಇರುತ್ತಲ್ಲ, ಹೊರಗಡೆ ಬಂದು ಟೆಂಪ್ರೇಚರ್ 4 ಡಿಗ್ರಿ ಇರುತ್ತೆ, ಒಳಗಡೆ 0 ಡಿಗ್ರಿ ಇರುತ್ತಲ್ವ, ಐಸ್ ಎಲ್ಲ ಮಾಡ್ತೀವಲ್ವ, ಅಲ್ಲಿಟ್ಬಿಟ್ರಂತೂ ತುಂಬ ಫ್ರೆಶ್ಶಾಗೇ ಇರುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಪಟ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚಾಕು ಶಾರ್ಪ್ ಇರಬೇಕು, ಈ ಕ್ಯಾರೆಟು ಅದೆಲ್ಲ ಕಟ್ ಮಾಡೋಕ್ಕೆ. ನಿನ್ನೆ ತಾನೇ ಅಂದರೆ ಈ ಮಾಡೋ ಹಿಂದಿನ ದಿನವೇ ಫ್ರೆಶ್ಶಾಗಿ ತೊಗೊಬಂದಿದ್ದೆ. ಯಾಕೆಂದರೆ ನನಗೆ ಯಾರಿಗಾದ್ರೂ ಏನಾದ್ರು ಮಾಡಾಕಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಾಕಬೇಕು. ನಾವಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ. ಬಟ್ ಒಬ್ರಿಗೇನೋ ನಾವು ಕೊಡ್ತೀವಿ ಅಂದರೆ, ನನ್ನ ಪ್ರಕಾರ ನಾವು ಅದು ಎಸ್ಪೆಷಲಿ ಊಟದ ವಿಷಯದಲ್ಲಂತೂ ಈ ಥರದ್ದೆಲ್ಲ ಏನೂ ಹಾಕಕ್ಕೆ ಹೋಗಬಾರ್ದು. ಫ್ರೆಶ್ಶಾಗೇ ಹಾಕಿದ್ರೆ ನನಗೊಂಥರ ಖುಷಿ, ನೆಮ್ಮದಿ ಅಂತಲೇ ಅನ್ಬೋದು. ಸುಮ್ಮನೆ ಮಾಡಿ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನೋಡಿ ಏನೇನು ಸ್ಟಾರ್ಟಿಂಗ್ ಬೇಳೆ ಮತ್ತು ನೀರು, ಅರಿಶಿನ, ಉಪ್ಪು, ಎಣ್ಣೆ ಇದಿಷ್ಟು ಹಾಕಿದ್ನಲ್ಲ. ಈಗ ನೆಕ್ಸ್ಟ್ ಬಂದು ತರಕಾರಿ ಏನೇನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಕೆಲವರು ಮೂಲಂಗಿ ಹಾಕ್ತಾರೆ, ಕೆಲವರು ಇನ್ನೂ ಬೇರೆ ತರಕಾರಿ ಎಲ್ಲ ಹಾಕ್ತಾರೆ. ಸ್ಟ್ಯಾಂಡರ್ಡಾಗಿ ಮಾಡ್ಕೊಳ್ಳೋವಂಥದ್ದು ಇದೇ ತರಕಾರಿ ಹಾಕೋದು. ಬಟಾಣಿ ಮತ್ತು ಕಡಲೆ ಬೀಜನೂ ಕೆಲವರು ಈ ಸ್ಟೇಜಲ್ಲೇ ಹಾಕ್ತಾರೆ. ನಾನು ಮುಂದೆ ತೋರಿಸ್ತೀನಿ ನಾನು ಏನು ಮಾಡಿದ್ದೀನಿ ಅಂತ. ಮುಂದೆ ಬಂದು ಒಗ್ಗರಣೆ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ. ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಕ್ಯಾಬೇಜು, ಒಂದೇ ಒಂದು ಟೊಮ್ಯಾಟೊ, ಆಮೇಲೆ ಫ್ರೋಝನ್ ಪೀಸ್ ಹೇಳಿದ್ನಲ್ಲ, ಫ್ರೋಝನ್ ಬಟಾಣಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಹಿಂಗೆ ಮಾಡಲ್ಲ, ಕೆಲವರೆಲ್ಲ ಪಾತ್ರೆಯಲ್ಲೇ ತರಕಾರಿ ಎಲ್ಲ ಬೇಯಿಸ್ಕೊತಾರೆ ಸ್ವಲ್ಪ ಕ್ರಂಚಿ ಆಗಬೇಕು ಅಂತ. ನನಗೆ ಈ ರೀತಿ ಮಾಡ್ತೀನಿ. ಅಂದರೆ ಫಸ್ಟೇ ಬೇಳೆ ಆಲ್ಮೋಸ್ಟ್ ಬೆಂದೋಗಿರುತ್ತೆ, ಒಂದು 30%. ಕ್ರಂಚಿಯಾಗಿಯೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ತರಕಾರಿ ಹಾಕಿದ್ರೆ. ಈಗ ನೋಡಿ ಇಡ್ಲಿಗೂ ನೆನೆಸಿದ್ದೆ, ನಮಗೆ ಮನೆಯವ್ರಿಗೆ ಮಾತ್ರನೇ ಅಂತ ಇಡ್ಲಿಗೆ ನೆನೆಸಿದ್ದೆ. ಈಗ ಅವ್ರಿಗೂ ನಾನು ಹೇಳಿ ಬಂದಿದ್ನಲ್ಲ, ಈ ಥರ ಬಿಸಿಬೇಳೆ ಬಾತ್ ಮಾಡ್ತೀನಿ, ನೀವು ಟಿಫನ್ ಎಲ್ಲ ತರಕ್ಕೆ ಹೋಗಬೇಡಿ, ಒಂದು ದೊಡ್ಡ ಬಾಕ್ಸಲ್ಲಿ ಹಾಕ್ಕೊಬರ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡೋಗಿದ್ದೆ. ಅದಕ್ಕೇ ನಾನು ಅವ್ರಿಗೆ ಅಂತ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮೆಲ್ಲರಿಗೂ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಎಸ್ಪೆಷಲಿ ಇಡ್ಲಿ ಅಂದರೆ ಪ್ರಾಣ. ಮಕ್ಳಿಗೂ ಅಷ್ಟೇ, ಚಿಕ್ಕವಳಿಗೆ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ಇಡ್ಲಿ ಅಂದರೆ ಪ್ರಾಣ. ಅದಕ್ಕೆ ಅವ್ರಿಗೆ ಅಂತ ಕಡಲೆಕಾಯಿ ಚಟ್ನಿ ಮತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಕಿಚನಲ್ಲಿ ಎಂಜಾಯ್ ಮಾಡ್ತೀನಿ ಅಂದರೆ, ಫಸ್ಟು ಅಡುಗೆ ಸಾಮಾನುಗಳು ಕರೆಕ್ಟಾಗಿ ಇದ್ಬಿಡ್ಬೇಕು ಫ್ರೆಂಡ್ಸ್. ಇದಿಲ್ಲ ಖಾಲಿ ಆಗಿದೆ, ಆ ಟೈಮಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಫಿಲ್ ಮಾಡ್ಕೋತೀವಿ. ಕಡಲೆ ಬೀಜ ಇಲ್ಲ, ಬೇಳೆ ಇಲ್ಲ, ಅಲ್ಲಿ ಹುಡುಕ್ಬಿಟ್ಟು ಹೋಗ್ತಾ ಇರಬೇಕು, ಹುಡುಕಬೇಕು. ಈ ಥರದ್ದೆಲ್ಲ ಆಗಿಬಿಟ್ರೆ ನನಗೂ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ನನಗೆ ವೀಕ್ನೆಸ್ ಪಾಯಿಂಟ್ಸ್ ನನಗೆ ಗೊತ್ತು, ಈ ರೀತಿ ಹುಡುಕೋದೆಲ್ಲ ನನಗಾಗಲ್ಲ. ಅಡುಗೆ ಮಾಡ್ತೀವಿ ಅಂದರೆ ಪಟ ಅಂತ ಕೈಗೆ ಸಿಗ್ತಾ ಇರಬೇಕು, ಪಟ ಅಂತ ಮಾಡಿಬಿಡ್ಬೇಕು. ಅಷ್ಟೇ, ಅಡುಗೆ ನೀಟಾಗಿ ಆಗೋಗುತ್ತೆ. ಆ ಫ್ರಸ್ಟ್ರೇಷನಲ್ಲಿ ಮಾಡಿದೆ ಅಡುಗೆ ಟೇಸ್ಟೂ ಚೆನ್ನಾಗಿ ಬರಲ್ಲ. ನನ್ನ ವೀಕ್ನೆಸ್ ನನಗೆ ಗೊತ್ತಲ್ವ, ಅದಕ್ಕೆ ನಾನು ಏನು ಮಾಡ್ತೀನಿ, ನನ್ನ ಕೇರ್ ನಾನೇ ತೊಗೋತೀನಿ. ಈಗೇನಾದರೂ ಖಾಲಿ ಆಗಿಬಿಟ್ಟಿದೆ ಅಂದರೆ ನೀಟಾಗಿ ತೊಳೆದು, ಕೆಲವು ಸತಿ ಚೆನ್ನಾಗಿದೆ ಅಂದರೆ ಸ್ವಲ್ಪ ಮೇಲೆಲ್ಲ ಒರೆಸಿ ಹಾಗೆ ಫಿಲ್ ಮಾಡಿ ಇಟ್ಬಿಟ್ಟಿರ್ತೀನಿ. ಆಮೇಲೆ ಎಲ್ಲೆಲ್ಲಿ ಏನೇನಿದೆ ಅಂತ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಹುಡ್ಕೊಂಡು ಕೂತ್ಕೊಂಡ್ರೆ ಅಂದರೂ ಅದಕ್ಕಂತೂ ದೊಡ್ಡ ಇರಿಟೇಷನ್ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಕಿಚನ್ನ ಕ್ಲೀನಾಗಿ ಇಟ್ಕೋತೀನಿ.
ಅದು ಮಾಡ್ತಾಯಿದ್ದೀವಿ. ಅದು ಅಡುಗೆ ಮಾಡೋ ಟೈಮಲ್ಲಿ ಹರಡೋಗೋದು ಕಾಮನ್ನು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇರೋದೇ ಚಿಕ್ಕ ಕಿಚನು ನಮ್ಮದು. ತುಂಬ ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ರು ನಿಂತ್ಕೊಳ್ಳೋಕ್ಕಾಗಲ್ಲ. ನೀವು ನೋಡೋಕೆ ಅದು ನಾನು ದೂರದಿಂದ ಕ್ಯಾಮ್ರಾ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿದೇನೋ ಅನಿಸುತ್ತೆ, ಬಟ್ ತುಂಬಾ ಚಿಕ್ಕದು ಕಿಚನ್ನು. ಅದಕ್ಕೆ ಕಾಯ್ತಾ ಇದ್ದೀನಿ ದೊಡ್ಡ ಮನೆ ಅಂದರೆ ಸ್ವಂತ ಮನೆ ಯಾವಾಗಾಗುತ್ತೋ ಅಂತ. ಅಲ್ಲೆಲ್ಲ ನೀಟಾಗಿ ಮಾಡ್ಕೋತೀನಿ. ನೀವು ನೋಡ್ಬೋದು ಅಲ್ಲೆಲ್ಲ ಹೆಂಗೆ ಆರ್ಗನೈಸ್ ಮಾಡ್ಕೋತೀನಿ ಅಂತ ಕಾಯ್ತಾ ಇದ್ದೀನಿ ನಾನು. ಆಯಿತಾ, ಚಿಕ್ಕದಿರೋದ್ರಿಂದ ಶೆಲ್ಫು ಅಡುಗೆ ಮಾಡೋ ಟೈಮಲ್ಲೆಲ್ಲ ಫುಲ್ಲು ಫಿಲ್ ಆಗೋಗಿರುತ್ತೆ. ಏಕೆಂದರೆ ಅದು ಇದು ಎಲ್ಲ ಫ್ರಿಜ್ಜಿಂದ ತಂದಿರ್ತೀನಿ ಕಟ್ ಮಾಡೋಕ್ಕೆ ಅಂತ, ವಾಶ್ ಮಾಡೋಕ್ಕೆ ಅಂತ. ಮತ್ತು ವಾಪಸ್ ಇಡ್ತೀನಿ. ಆಮೇಲೆ ಶೆಲ್ಫೆಲ್ಲ ನೀಟಾಗಿ ವೈಪ್ ಮಾಡ್ತೀನಿ. ಆ ವೈಪ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ರೆ ಕಿಚನ್ನ ಅಡುಗೆ ಮಾಡಬೇಕು ಅಂತ ಮೂಡ್ ಬರ್ತಾ ಇರುತ್ತೆ. ನೀವು ಕಿಚನ್ಗೆ ಹೋಗಿದ ತಕ್ಷಣ ಸಿಂಕಲ್ಲಿ ಇಷ್ಟು ಪಾತ್ರೆಗಳು, ಶೆಲ್ಫ್ ಮೇಲೆಲ್ಲ ಬರೀ ಪಾತ್ರೆಗಳು, ಮಿಕ್ಕೋಗಿರೋ ಅನ್ನ ಅದು ಇದು ಅಂತ ನೋಡಿಬಿಟ್ರೆ ಮೂಡೇ ಬರಲ್ಲ ಏನೂ ಮಾಡೋಕ್ಕೆ. ಆಮೇಲೆ ಯಾವಾಗಲೂ ಅಷ್ಟೇ ನನಗಂತೂ ಒಂದು ಅಳತೆ ಗೊತ್ತಾಗೋಗಿದೆ. ಮನೇಲಿ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ. ಅಷ್ಟೇ ಮಾಡ್ತೀನಿ ನಾನು. ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಯಾಕೆಂದರೆ ಯಾರಾದರೂ ಎಕ್ಸ್ಟ್ರಾ ಕೇಳಿದ್ರೆ ಇಲ್ಲ ಅಂತ ಅನ್ನಬಾರ್ದು ಅಂತ. ಎಲ್ಲೋ ಒಂದು ಸ್ವಲ್ಪ ಒಂದು ಕಾಲು ಪ್ಲೇಟ್ ಅರ್ಧ ಪ್ಲೇಟ್ ಜಾಸ್ತಿ ಮಾಡ್ತೀನಿ ಅಂತಲೇ ಅನ್ಬೋದು. ಆದ್ದರಿಂದ ತುಂಬ ಮಿಕ್ಕೋಗುವಂಥದ್ದು, ವೇಸ್ಟ್ ಆಗುವಂಥದ್ದು ಈ ಥರದ್ದೆಲ್ಲ ಏನೂ ಆಗಲ್ಲ. ಈಗ ನಾನು ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ಈ ಬಾಣಲಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಕಮೆಂಟು ಮಾಡಬೇಡಿ. ನಾನು ಎಲ್ಲ ಕಾಯ್ತಾ ಇದ್ದೀನಿ ಆಯಿತಾ, ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ರೀಪ್ಲೇಸ್ ಮಾಡೋಣ ಅಂತ. ಇದು ಆ್ಯಕ್ಚುಲಿ ಬಂದು ಐರನ್ ತವಾನೇ ಇದು. ಅದೇನಕ್ಕೆ ಹಿಂಗಾಗಿದೆ ಅಂದರೆ, ಅದು ತುಂಬ ವರ್ಷ ಆಯಿತು ಯೂಸ್ ಮಾಡಿ 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 ಈ ಥರ ಆಗೋಗಿದೆ. ಅದು ಎಷ್ಟು ಚೆನ್ನಾಗಿ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ ಅಂತ ಯಾವಾಗನೂ ತೋರಿಸಿದ್ನೇನೋ ಅನಿಸುತ್ತೆ. ಏನು ಆಯಿಲ್ ಹಾಕದೇ ಇದ್ದರೂ ಕೂಡ, ಎಣ್ಣೆ ಹಾಕದೇ ಇದ್ದರೂ ಕೂಡ ಮೊಟ್ಟೆ ಇರ್ಬೋದು ಅಥವಾ ಬೇರೆದೆಲ್ಲ ನಾನ್ ಸ್ಟಿಕ್ಕು ದೋಸೆ ಅದೆಲ್ಲ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ. ಸೊ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೆಲ್ಲ ಹಂಗೆ ಅಲ್ವಾ, ಎಷ್ಟೇ ಹಳೇದಾಗ್ಬಿಟ್ಟಿದ್ರು ರೀಪ್ಲೇಸ್ ಮಾಡಬೇಕು ಅಂತ ಗೊತ್ತಿದ್ರು ಅದೇನೋ ಅದನ್ನು ಯೂಸ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿರುತ್ತೆ, ಅದೇ ಕೈಗೆ ತೊಗೋತಾ ಇರ್ತೀನಿ ನಾನು. ಸೊ ಪ್ಲೀಸ್ ಏನು ಅಂದ್ಕೋಬೇಡಿ. ನೆಕ್ಸ್ಟು ಎಲ್ಲ ಚೇಂಜ್ ಮಾಡ್ತೀನಿ, ಹೊಸ ಮನೇಲಿ ಚೇಂಜ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಈಗ ನೋಡಿ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಮತ್ತು ಇದೇನು ಅಂತ ಆಮೇಲೆ ಹೇಳ್ತೀನಿ ನಾನು ಏನು ಹಾಕಿದೆ ಅಂತ. ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಬೇಳೆ ಎಲ್ಲ ಹಾಕಿರ್ತೀವಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು, ಆಮೇಲೆ ಈರುಳ್ಳಿ ಚಾಪ್ ಹಾಕ್ಕೊಂಡಿದ್ನಲ್ಲ, ಈರುಳ್ಳಿ ಬಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ನೀವು ಕುಕ್ಕರ್ಗೆ ಹಾಕ್ಬೋದು. 2 ಈರುಳ್ಳಿನ ಕಟ್ ಮಾಡಿ ಹಸಿದು ಹಾಕ್ಬಿಡಿ, ಇಲ್ಲಾಂದರೆ ಈ ಸ್ಟೇಜರಲ್ಲಿ ಹಾಕ್ಬೋದು. ಈರುಳ್ಳಿ ಹಾಕಿ ನೆಕ್ಸ್ಟು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಆಮೇಲೆ ಕಾಯಿ ತುರಿದಿಟ್ಕೊಂಡಿದ್ದೆ ಎಲ್ಲ, ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈರುಳ್ಳಿ ಹಾಕೋಕ್ಕೆ ಮೊದಲು ಕಡಲೆಬೀಜ ಹಾಕಿದ್ದೆ. ಏಕೆಂದರೆ ನಾನು ಕುಕ್ಕರಲ್ಲಿ ಹಾಕಿರಲಿಲ್ವಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಕ್ರಂಚಿಯಾಗಿ ಬರಲಿ, ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಕಾಯಿ ತುರಿ, ಆಮೇಲೆ ಬೆಲ್ಲದ ನೀರು ಅಂದರೆ ನಾನು 2 ದಿನಕ್ಕೆ ಆಗೋವಷ್ಟು ಬೆಲ್ಲನ ಕರಗಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ತುಂಬ ದಿನಕ್ಕೆ ಮಾಡೋಕ್ಕೆ ಹೋಗಬೇಡಿ, ಒಂದು 2 ದಿನಕ್ಕೆ 1 ದಿನಕ್ಕೆ ಅಷ್ಟೇ ಸಾಕು. ಅದು ಸೋದಿಸ್ಕೊಂಡಿರ್ತೀನಿ, ಯಾಕೆಂದರೆ ಪದೇ ಪದೇ ನಾನು ಸೋದಿಸ್ಕೊಳ್ಳೋ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿರ್ತೀನಿ. ಆ ಬೆಲ್ಲದ ನೀರು ಹಾಕಿದೆ. ಇಲ್ಲ ನಿಮ್ಮ ಬೆಲ್ಲ ಪ್ಯೂರಾಗೇ ಇದೆ ಅಂದರೆ ಡೈರೆಕ್ಟಾಗಿ ಬೆಲ್ಲನೇ ಹಾಕ್ಬಿಡ್ಬೋದು. ಆಮೇಲೆ ಬಿಸಿಬೇಳೆಬಾತು ಪೌಡರು MTR ಯೂಸ್ ಮಾಡಿದ್ದೆ, ಸ್ವಲ್ಪ ಖಾರದ ಪುಡಿನೂ ಯೂಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಿಮ್ಗೆ ಯಾವುದಾದ್ರು ಬೇರೆ ಬ್ರ್ಯಾಂಡ್ ಇಷ್ಟ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಈಗ ತುಪ್ಪ ಹಾಕ್ತಾಯಿದ್ದೀನಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟ್ ನನಗೆ ಅದೇನೋ ಕಲರ್ ಕಡಿಮೆ ಅನಿಸ್ತು, ಆಮೇಲೆ ಖಾರನೂ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದು ಪ್ಯಾಕೆಟ್ ಹಾಕಿದೆ. ಫಸ್ಟು ಸ್ವಲ್ಪ ಬಿಸಿಬೇಳೆಬಾತು ಪೌಡ್ರ್ ಹಾಕಿದೆ, ಆಮೇಲೆ ಬಂದು ಇನ್ನೊಂದು ಸ್ವಲ್ಪ ಬಿಸಿಬೇಳೆಬಾತು ಪೌಡ್ರ್ ಹಾಕಿದೆ. ಎಲ್ಲ ಕರೆಕ್ಟಾಯಿತು. ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದೆಲ್ಲ ಒಗ್ಗರಣೆಗೆ ಹಾಕುವಂಥದ್ದು ತುಂಬಾ ಚೆನ್ನಾಗಿತ್ತು. ಮಾತ್ರ ಮಾಡುವಾಗ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಟೇಸ್ಟ್ ಚೆನ್ನಾಗಿ ಬರ್ತಿದೆಯಾ ಅಂತ. ಕೆಲವರೆಲ್ಲ ನಾನು ಇನ್ನೊಂದು ಥರ ಮಾಡ್ತೀನಿ. ಇನ್ನೊಂದು ಥರ ಏನು ಮಾಡ್ತೀನಿ ಅಂದರೆ, ಕಾಯಿ ಮತ್ತು ಹುಣ್ಸೆಹಣ್ಣನ್ನ ರುಬ್ಬಿ ಹಾಕ್ಬಿಡ್ತೀನಿ. ಅಂದರೆ ತುಂಬ ಫೈನ್ ಪೇಸ್ಟ್ ಅಲ್ಲ, ತರಿಯಾಗಿ ರುಬ್ಬಿಟ್ಟು ಹಾಕ್ಬಿಟ್ರೆ ಅದೂ ತುಂಬಾ ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಯಾವಾಗ ಅಡ್ಜಸ್ಟ್ ಮಾಡಬೇಕು ಬಿಸಿಬೇಳೆಬಾತು ಅಂದರೆ, ನೀವು ಬಿಸಿನೀರನ್ನೇ ಯೂಸ್ ಮಾಡ್ಕೋಬೇಕು. ತಣ್ಣೀರು ಯೂಸ್ ಮಾಡಿದ್ರೆ ಮುದ್ದೆ ಥರ ಆಗೋಗುತ್ತೆ. ಬಿಸಿನೀರು ಯೂಸ್ ಮಾಡಿದ್ರೆ ಉದುರಾಗಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಬಿಸಿಬೇಳೆಬಾತು ನೀರಂಗಿದ್ದರೂ ಕೂಡ ತುಂಬ ಮುದ್ದೆ ಥರ ಆಗಬಾರ್ದು. ನಿಮಗೆ ಅನ್ನ ಅನ್ನೋದು ಸ್ವಲ್ಪ ಹಾಫ್ ಕಟ್ಟಾಗಿ, ತರಕಾರಿ ಅನ್ನೋದು ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಅದರ ಟೇಸ್ಟ್ ಅನ್ನೋದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೋಡಿ, ಪರ್ಫೆಕ್ಟಾಗಿರುವಂಥ ಬಿಸಿಬೇಳೆಬಾತು ರೆಡಿ ಆಗೋಗಿದೆ. ಸೂಪರ್ ಟೇಸ್ಟು, ಮನೆಯವ್ರಿಗೆ ಮತ್ತು ಕೊಲೀಗ್ಸ್ಗೆಲ್ಲ ತುಂಬಾ ಇಷ್ಟ ಆಯಿತು. ಇದರ ಕಾಂಬಿನೇಷನ್ ಆ್ಯಸ್ ಯೂಶಲ್ ಬೂಂದಿ, ಮತ್ತು ನಾನು ಇನ್ನೊಂದು ದೊಡ್ಡ ಮಿಕ್ಸ್ಚರನ್ನು ತೊಗೊಂಡಿದ್ದೆ. ಹಿಂದಿನ ದಿನವೇ ಬೇಕ್ರಿಲೆಲ್ಲ ಬೇಕ್ರಿಲೆಲ್ಲ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟಿದ್ದೆ, ಬೇಕಾಗುತ್ತೆ ನಂಚ್ಕೊಳ್ಳೋಕ್ಕೆ ಅಂತ. ಇದಕ್ಕೆ ತುಪ್ಪ ಹಾಕ್ಕೊಂಡು ಬೂಂದಿ ಜೊತೆ ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನನಗೆ ಅಡುಗೆ ಮನೆಯಲ್ಲಿ ಮೋಟಿವೇಶನ್ ಏನು, ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಬೇಕು ಅಂದರೆ
ಮೀಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮೀಲ್ ಪ್ಲ್ಯಾನಿಂಗ್ ಅಂದರೆ ಹಿಂದಿನ ದಿನವೇ ನಾನು ನೆಕ್ಸ್ಟ್ ಡೇ ಏನು ತಿಂಡಿ ಮಾಡ್ತೀನಿ, ಏನು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೇನು, ರಾತ್ರಿ ಏನೇನು ತರಕಾರಿ ಬೇಕಾಗುತ್ತೆ, ಅದೆಲ್ಲ ರೆಡಿ ಇದೆಯಾ, ಅಥವಾ ಏನಾದರೂ ತರಿಸ್ಬೇಕಾ, ಏನಾದರೂ ಬೆಳ್ಳುಳ್ಳಿ ಬಿಡಿಸ್ಕೋಬೇಕಾ, ಈರುಳ್ಳಿ ಏನಾದರೂ ಬಿಡಿಸ್ಕೋಬೇಕಾ, ಸೊಪ್ಪೇನಾದರೂ ಬಿಡಿಸ್ಕೋಬೇಕಾ, ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಅನ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸೊಪ್ಪು ಸಾರು ಮಾಡಬೇಕು, ಆಗಲೇ ಬಿಡಿಸ್ಕೊಂಡು, ಆಗಲೇ ಎಲ್ಲ ಕೂಗಿಸ್ಕೊಂಡು, ಕಟ್ ಮಾಡಿಕೊಂಡು, ಒಗ್ಗರಣೆ ಹಾಕೋ ಅಷ್ಟರಲ್ಲಿ 2 hours ಆಗೋಗುತ್ತೆ. ಒಂಥರ ಸುಸ್ತಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕರೆಕ್ಟ್ ಪ್ಲ್ಯಾನಿಂಗ್ ಅಂತ ಇದ್ಬಿಟ್ರೆ ಅಂತೂ ಕೆಲಸನ ಡಿವೈಡ್ ಮಾಡ್ಕೊಂಬಿಡ್ಬೇಕು. ಈ ಬಿಡಿಸ್ಕೊಳ್ಳೋವಂಥದ್ದು ಹಿಂದಿನ ದಿನ ಸಂಜೆ ಮಾಡಿಕೊಂಡು, ಬೆಳಗ್ಗೆ ಕಟ್ ಮಾಡಿ ಕೂಗಿಸ್ಕೊಂಡು ಒಂದು ಅರ್ಧ ಗಂಟೆ ಕೂಗಿದ್ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಟ್ರೆ ವರ್ಕ್ನ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರ್ಡನ್ ಅಂತ ಅನಿಸಲ್ಲ, ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಬ್ರೇಕ್ಸ್ ತೊಗೊಳ್ಳೋವಂಥದ್ದು. ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀನಿ, ನನಗೆ ಮೂಡಿದೆ ಅಂದರೆ ಮಾಡಿಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಇವತ್ತೇ ಮಾಡಿದೆ ಅಲ್ವಾ, 4:15 ಎದ್ದರೆ 8:30ವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೀನಿ. ಒಂದಾದಮೇಲೆ ಒಂದು. ಅದು ಅಡುಗೆಗಳು ತುಂಬ ಚೆನ್ನಾಗಿ ಬರ್ತಾಯಿದೆ, ಮಾಡ್ತಾ ಇರೋದು ನಮ್ಗೆ ತಲೆಯಲ್ಲಿ ಒಂದು ಟೇಸ್ಟು, ಒಂದು ಟೆಕ್ಸ್ಚರ್ ಇರುತ್ತೆ. ನಾನು ಮಾಡ್ತಿರೋ ಅಡುಗೆ ಹಿಂಗೆ ಬರಬೇಕು ಅಂತ ಆಲ್ರೆಡಿ ನಮ್ಮ ತಲೆಯಲ್ಲಿ ಏನೋ ಇರುತ್ತೆ. ಆ ರೀತಿಯೇ ಬಂದುಬಿಟ್ರೆ ಅಂತೂ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಅಡುಗೆ ಮಾಡಿ ಹಾಕೋದು ಅಂದರೆ ತುಂಬಾ ಇಷ್ಟ, ಅದಕ್ಕೆ ಎಂಜಾಯ್ ಮಾಡಿಕೊಂಡೇ ಮಾಡಿಬಿಡ್ತೀನಿ. ಅದು ಇವತ್ತಂತೂ ಟೇಸ್ಟು ಎರಡೂ ಅಷ್ಟೇ ಗೊತ್ತಾ, ಇಡ್ಲಿ, ಚಟ್ನಿ ಮತ್ತು ಬಿಸಿಬೇಳೆಬಾತು 2 ಐಟಮೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದೊಂಥರ ಇನ್ನು ಮೂಡು ಚೆನ್ನಾಗಾಗುತ್ತೆ ನಮಗೆ. ಅಂದರೆ ಕೆಲವು ಸತಿ ಕೆಟ್ಟೋಗ್ಬಿಡುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಂದೂ ಅಷ್ಟೇ, ಕೆಲವು ಸತಿ ಉಪ್ಪು ಜಾಸ್ತಿ ಆಗುತ್ತೆ, ಉಪ್ಪು ಕಡಿಮೆ ಆಗೋಗಿರುತ್ತೆ, ಖಾರ ಜಾಸ್ತಿ ಆಗಿರುತ್ತೆ. ಬಟ್ ತುಂಬ ರೇರು. ನನಗೆ ಫಸ್ಟೆಲ್ಲ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ತುಂಬಾ ಕಷ್ಟಪಡ್ತಿದ್ದೆ. ಅಯ್ಯೋ ನಮ್ಮ ಮನೆಯವ್ರಿಗೆಲ್ಲ ಅಡುಗೆನೇ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಬಟ್ ಬರ್ತಾ ಅದು ಯಾವ ರೀತಿ ಐಟಮು ಹೆಂಗೆ ಬಿಹೇವ್ ಮಾಡುತ್ತೆ, ಹೇಗೆ ಅದನ್ನು ಯೂಸ್ ಮಾಡ್ಕೋಬೇಕು, ಏನು ಕಡಿಮೆ ಆದರೆ ಏನು ಹಾಕಬೇಕು, ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಹೆಂಗೆ ಫ್ರೈ ಮಾಡಬೇಕು, ಒಂದೊಂದು ಈ ರೀತಿಯೇ ನೀಟಾಗಿ ತಿಳ್ಕೊಂಡೆ. ಈಗಂತೂ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ಎಲ್ಲ ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಮಧ್ಯೆ ಹೋಗ್ಬಿಟ್ಟು ಇದೆಲ್ಲ ಈ ಕುಕ್ಕರ್ಗಿಟ್ಟೆ, ಆಮೇಲೆ ಅಲ್ಲಿ ಬಿಸಿಬೇಳೆಬಾತ್ ಕೂಗಕ್ಕೆ ಇಟ್ಕೊಂಡೆ. ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೇಕು. ಆಗ ಬಂದು ಮೊನಾಟನಸ್ ಆಗಿ, ಅಂದರೆ ಕಂಟಿನ್ಯೂಸ್ ಆಗಿ ಕಿಚನಲ್ಲೇ ಇದ್ದರೆ ಬೇಜಾರಾಗೋಗುತ್ತೆ ಅಲ್ವಾ. ಮಧ್ಯೆ ಒಂದೊಂದು ಕೆಲಸ ಮಾಡ್ಕೊಳ್ಳೋದು, ಹೋಗ್ಬಿಟ್ಟು ಬಟ್ಟೆ ಒಣಗಾಕಿ ಬಂದೆ, ಆಮೇಲೆ ಕಸ ಗುಡಿಸ್ದೆ, ನೆಲ ಒರೆಸ್ದೆ, ಆಮೇಲೆ ಏನಾದರೂ ಅಲ್ಲೇ ಒಂದು ಕಬೋರ್ಡ್ ಏನಾದರೂ ಕ್ಲೀನ್ ಮಾಡೋವಂಥದ್ದು, ಗ್ಲಾಸ್ ಏನಾದರೂ ಒರೆಸೋವಂಥದ್ದು, ಮಧ್ಯೆ ಈ ರೀತಿ ಕೆಲಸ ಮಾಡ್ತಿರ್ತೀನಿ. ಇನ್ನೂ ದೊಡ್ಡ ಕೆಲಸ ಅಂದರೆ ನನ್ನ ಮಕ್ಕಳನ್ನ ಎಬ್ಸೋದು. ಸ್ಕೂಲ್ಗೆ ಎಬ್ಬಿಸಿ ಅವ್ರಿಗೆ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ಸಾಕಾಗೋಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಬೆಳಕು ಬಂದಾದಮೇಲೆ ಹೊರಗಡೆ ಎಲ್ಲ ಗೂಡಿಸ್ಬಿಟ್ಟು ರಂಗೋಲಿ ಹಾಕಿದೆ. ಸೊ ಲಾಸ್ಟ್ 7:75ವರೆಗೂ ಕೆಲಸ ಕಂಟಿನ್ಯೂಸ್ ಇದ್ದೇ ಇರುತ್ತೆ, ಒಂದಾದಮೇಲೆ ಒಂದು. ಮಕ್ಳಿಗೂ ಅದು ಕೂದಲೆಲ್ಲ ದೊಡ್ಡದಿದೆ, ಉದ್ದಕ್ಕಿದೆ ಅಂದರೆ ಅವ್ರಿಗೆ ಜಡೆ ಬಾಚೋದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಏನೇ ಆದರೂ ನಾನು ಕೋಪ ಮಾಡ್ಕೊಳ್ಳಲ್ಲ, ಇರಿಟೇಷನ್ ಆಗಲ್ಲ, ಖುಷಿಯಾಗಿ ಫಸ್ಟು ಎಲ್ಲ ಬರ್ತಿತ್ತು. ಅಂದರೆ ಒಂದು 7-8 ವರ್ಷದ ಹಿಂದೆ ತುಂಬ ಕೋಪ, ಅಯ್ಯೋ ಮಾಡಬೇಕಲ್ಲ ಅಂತ. ಈಗ ಎಷ್ಟು ಕಾಮ್ನೆಸ್ ಬಂದ್ಬಿಟ್ಟಿದೆ ಅಂದರೆ ಇನ್ನೇನು ಆಪ್ಷನ್ನೇ ಇಲ್ಲ, ಮಾಡಲೇಬೇಕು ಅಂದರೆ ಅದನ್ನೇ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಮನೆಯವ್ರಿಗೂ ಇರಿಟೇಷನ್ ಇರಲ್ಲ. ಮಾಡೋ ಕೆಲಸ ಬೇಕಾದ್ರೆ ನೋಡ್ಕೊಳ್ಳಿ, ಇವತ್ತಿಂದ ಟ್ರೈ ಮಾಡಿ, ಇಷ್ಟಪಟ್ಟು ಏನಾದರೂ ಮಾಡಿ. ಅಂದರೆ ನಿಮಗೆ ಇಡ್ಲಿ ಮಾಡೋಕ್ಕೆ ಇಷ್ಟ ಇಲ್ವಾ, ನಿಮ್ಗೆ ಇಷ್ಟ ಬಂದಿರೋ ಐಟಮ್ನೇ ಮಾಡಿ, ಬಟ್ ಇಷ್ಟಪಟ್ಟು ಮಾಡಿದ್ರೆ ಆ ರುಚಿನೂ ಚೆನ್ನಾಗಾಗುತ್ತೆ, ಇಂಟ್ರೆಸ್ಟಿಂದ ಮಾಡ್ತೀವಿ, ಇರಿಟೇಷನ್ಸ್ ಆಗಲ್ಲ. ಅಂದರೆ ಫಸ್ಟು ಮೇಯ್ನಾಗಿ ಕಿಚನ್ನು ಕ್ಲೀನಾಗಿ ಇಟ್ಕೋಬೇಕು. ಅಯ್ಯೋ ಅದು ಇದು ಇದೆ ಅಂದರೆ ಅದು ಕ್ಲೀನ್ ಮಾಡೋಷ್ಟರಲ್ಲೇ ದೊಡ್ಡ ಕೆಲಸ ಅಂತಲೇ ಅನ್ಬೋದು. ಈಗ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ನಾನು ಫೈನಲಿ ರೆಡಿಯಾಗಿದ್ದೀನಿ. ಅಮ್ಮ ಕೊಡಿಸಿರೋಂಥ ಸೀರೆ ಇದು, ವಿತ್ ವೆಲ್ವೆಟ್ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ ನಾನು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಈಗ ರೆಡಿಯಾಗಿ ಕಾಲೇಜಿಗೆ ಹೊರಡ್ತಾ ಇದ್ದೀನಿ. ಈ ರೀತಿ ಇತ್ತು ನನ್ನ ಬೆಳಗ್ಗೆ ದಿನಚರಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಈ ರೀತಿಯ ಚಾನಲ್ನ ಸಪೋರ್ಟ್ ಮಾಡಿ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ. ನಮಸ್ಕಾರ.